ನಮಸ್ಕಾರ. ಆ್ಯಕ್ಚುಲಿ ಸಂಜೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸಂಜೆನಲ್ಲ, ಆಲ್ಮೋಸ್ಟ್ ಟೈಮ್ ಆಗಲೇ 8:30 ಆಗಿದೆ ಟೈಮ್. ಮನೆಯಲ್ಲಿ ಪನ್ನೀರ್ನ ಒಂದು ಹೊತ್ತು ಮಾಡ್ಕೊತೀವಿ, ಇಲ್ಲ ಮಧ್ಯಾಹ್ನ ಆಗಿರ್ಬೋದು ಅಥವಾ ರಾತ್ರಿ ಆಗಿರ್ಬೋದು, ಯಾವುದೋ ಒಂದು ಹೊತ್ತಲ್ಲಿ ಪನ್ನೀರ್ ತಿರುತ್ತಂತೆ. ಸೊ ಇವತ್ತು ಮಧ್ಯಾಹ್ನ ಮಾಡ್ಕೊಳಕ್ಕಾಗಿರಲಿಲ್ಲ ಅಂತ ಪನ್ನೀರ್ ಟಿಕ್ಕಾ ಮಾಡ್ತಾಯಿದ್ದೆ. ತುಂಬ ಸಿಂಪಲಾಗಿ ಮಾಡ್ತೀನಿ, ರೆಸ್ಟೋರೆಂಟಲ್ಲಿ ಇರೋ ಥರನೇ ಬರುತ್ತೆ. ಆದರೆ ಪನ್ನೀರ್ ಟಿಕ್ಕಾ ಯಾವಾಗಲೂ ಕೆಂಡದಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದೇ ಎಲ್ಲ ಮನೇಲೂ ಕೆಂಡದ್ದು ಬಾರ್ಬಿಕ್ಯೂ ರೆಡಿ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ನಾನು ಅದು ಇಟ್ಕೊಂಡಿದ್ದೀನಿ, ನಿಮಗೆ ಇನ್ಯಾವಾಗಾದರೂ ಒಂದು ತೋರಿಸ್ತೀನಿ ಯಾವ ಥರ ಇದೆ ನಮ್ಮ ಮನೇಲಿರುವಂಥ ಬಾರ್ಬಿಕ್ಯೂ ಅಂತ. ಬಟ್ ಆಚೆ ಕಡೆ ಮಳೆ ಬರ್ತಿರುತ್ತೆ, ಇವತ್ತು ಇಟ್ಕೊಂಡು ಮಾಡೋಷ್ಟು ಮೂಡು ಪೇಷನ್ಸ್ ಎಲ್ಲ ಏನೂ ಇಲ್ಲ. ಸೊ ಹಾಗಾಗಿ ಮನೆಯಲ್ಲಿ ಗ್ಯಾಸ್ನ ಯೂಸ್ ಮಾಡ್ಕೊಂಡೇ ಪನ್ನೀರ್ ಟಿಕ್ಕಾ ಮಾಡ್ತೀನಿ. ಫಸ್ಟ್ ಅದಕ್ಕೆ ಏನೇನು ಬೇಕು ಅಂತ ನೋಡಿಕೊಂಡು ಬರೋಣ, ಆಮೇಲೆ ಹೇಗೆ ಮಾಡ್ತೀನಿ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೇನೆ. ತರಕಾರಿ ತೊಗೊಂಡಿರೋದು ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡಿದ್ದೇನೆ. ಪನ್ನೀರ್, ಕ್ಯಾಪ್ಸಿಕಮ್ ತುಂಬ ಕಮ್ಮಿ ಹಾಕಿದ್ದೀನಿ, ಯಾಕೆಂದರೆ ತುಂಬ ಬೇಡ ಅಂತ. ಹಾಗೆ ಆಲೂಗೆಡ್ಡೆ ಅರ್ಧಂಬರ್ಧ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ತೊಗೊಂಡಿರೋದು ಪಾರ್ಸ್ಲೆ, ಇದು ಜಿಂಜರ್ ಆ್ಯಂಡ್ ಗಾರ್ಲಿಕ್ ಪೌಡರ್, ಇದು ರಾಕ್ ಸಾಲ್ಟ್ ಜೊತೆ ಚಿಲ್ಲಿ ಪೌಡರ್, ಹಾಗೆ ಇದು ಕೊತ್ತಂಬರಿ ಬೀಜದ ಪುಡಿ, ರುಚಿಗೆ ಉಪ್ಪು, ಒಂದು ಸ್ವಲ್ಪ ಕಡಲೆ ಹಿಟ್ಟು, ಹಾಗೆ ಒಂದು ಕಪ್ಪಲ್ಲಿ ಮೊಸರು. ಫಸ್ಟ್ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಒಂದು 3-4 ಸ್ಪೂನಷ್ಟು ಮೊಸರು ಹಾಕೋತಾ ಇದ್ದೀನಿ. ಇದು ಗಟ್ಟಿ ಮೊಸರು. ಎಲ್ಲ ಸ್ಪೈಸಸ್ನ ಒಟ್ಟಿಗೆ ಹಾಕೋತಾ ಬರ್ತೀನಿ. ಪಾರ್ಸ್ಲೆ ಇದೆಲ್ಲ ಹಾಕ್ಕೊಂಡಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಜಿಂಜರ್ ಗಾರ್ಲಿಕ್ ಪೌಡರ್. ಇದೆಲ್ಲ ಮನೆಯಲ್ಲೂ ಮಾಡಿ ಇಟ್ಕೋಬೋದು, ಬಟ್ ನಾನು ಅರ್ಜೆಂಟಿಗೆ ಅಂತ ತೊಗೊಂಡು ಬಂದು ಇಟ್ಟಿರ್ತೀನಲ್ಲ, ಅದನ್ನು ಕೆಲವು ಸಲ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಇದಾದಮೇಲೆ ಚೂರು ರಾಕ್ ಸಾಲ್ಟ್, ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಒಳ್ಳೆಯದೇ. ಆಮೇಲೆ ರೆಡ್ ಚಿಲ್ಲಿ ಪೌಡರ್, ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಬಿಡಿ. ನಾನು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಬೀಜದ ಪುಡಿ ಹಾಕಿದ್ದೇನೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಕಡಲೆ ಹಿಟ್ಟು ಹಾಕೋತಿರೋದು ಅದಕ್ಕೆ ಕ್ಲೀನಾಗಿ ಕೋಟ್ ಆಗಲಿ ಅಂತ ಅಷ್ಟೇ. ಸೊ ತುಂಬ ಏನೂ ಬೇಕಾಗಿಲ್ಲ, ಗಂಟಿಲ್ದಂಗೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ಸಾಸ್ ಆಗಿರ್ಬೋದು ಅವೆಲ್ಲ ಏನೂ ಬೇಕಾಗಿಲ್ಲ, ತುಂಬ ಬೇಗ ರೆಡಿ ಆಗುತ್ತೆ. ಈಗ ಎಲ್ಲ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ, ಇದು ಬೇಬಿ ಆಲೂಗಡ್ಡೆ ಸಿಗುತ್ತಲ್ಲ, ಅದನ್ನು ಕಟ್ ಮಾಡಿದ್ದೀನಿ ಅಷ್ಟೇ. ಯಾಕೆಂದರೆ ಫುಲ್ ಹಾಕ್ಬಿಟ್ರೆ ಕ್ಲೀನಾಗಿ ಒಳಗಡೆ ಎಲ್ಲ ಮೆತ್ಕೊಳ್ಳೋಲ್ಲ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ 4 ಕ್ಯಾಪ್ಸಿಕಮ್, ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಪನ್ನೀರ್ ಪೀಸಸ್. ಇದನ್ನು ನೀವು ಸ್ಪೂನಲ್ಲಿ ಮಿಕ್ಸ್ ಮಾಡ್ಬೋದು, ಬಟ್ ಕೈಯಲ್ಲಿ ಮಿಕ್ಸ್ ಮಾಡೋದು ತುಂಬ ಒಳ್ಳೆಯದು. ಇದಕ್ಕೆ ಕ್ಲೀನಾಗಿ ಮ್ಯಾರಿನೇಟ್ ಆಗುತ್ತೆ. ಇದನ್ನು ಒಂದು 10 ನಿಮಿಷ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತಾಯಿದ್ದೀನಿ. ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿದ್ದೀನಿ. ಸೊ ಇದರ ಸ್ವಲ್ಪ ಗಟ್ಟಿಯಾಗಿದೆ, ಉಪ್ಪು ಖಾರ ಎಲ್ಲ ಒಳಗಡೆ ಹೀರ್ಕೊಂಡಿರುತ್ತೆ ಅಂತ ಮ್ಯಾರಿನೇಟ್ ಮಾಡೋದಷ್ಟೇ. ನೆಕ್ಸ್ಟ್ ಇದು ಮಾಡೋಕ್ಕೆ ಈ ಥರದ್ದು ಸ್ಕ್ಯೂವರ್ಸ್ ತೊಗೊಂಡಿದ್ದೀನಿ. ಈ ಥರದ್ದು ನಿಮಗೆ ಯೂಶಲಿ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, 4 ಸೆಟ್ಟಲ್ಲಿ ಬರುತ್ತೆ. ಸೊ ಈ ಥರದ್ದು ಉದ್ದ ಇದ್ದರೆ ನಿಮಗೆ ಹಿಡಿಯೋಕ್ಕೆ ಈಸಿ ಆಗುತ್ತೆ ಅಂತ. ಈಗ ಒಂದೊಂದನ್ನೇ ಇಲ್ಲಿ ಶಾರ್ಪ್ ಇದೆ, ಸೊ ನಾರ್ಮಲಾಗಿ ಒಂದ್ರ ಮೇಲೆ ಒಂದು ಸ್ವಲ್ಪ ಗ್ಯಾಪ್ ಬಿಡ್ತಾ ಇದ್ದೀನಿ, ಏಕೆಂದರೆ ಕೆಳಗಡೆ ಪೋರ್ಷನ್ ಆಗಬೇಕಲ್ಲ, ಹಾಗಾಗಿ. ಸೊ ನೀವು ಗ್ಯಾಸ್ ಮೇಲೆ ಮಾಡ್ತೀರಾ ಅಂದರೆ ಡೈರೆಕ್ಟಾಗಿ ಈ ಥರ ಫ್ಲೇಮ್ ಮೇಲೆ ಇಡ್ಬೋದು, ಇಲ್ಲ ಅಂತಂದರೆ ಈ ಥರದೊಂದು ವೈರ್ ಗಾಸ್ ಇಟ್ಕೊಂಡಿದ್ದೀನಿ ನಾನು. ಆ್ಯಂಡ್ ಇದು ಏನಕ್ಕೆ ಕಪ್ಪಾಗಿದೆ ಅಂದರೆ ಯೂಶಲಿ ಇದನ್ನು ನಾನು ಕೆಂಡದ ಮೇಲೆ ಇಟ್ಟು ಮಾಡೋದು. ಸೊ ಹಾಗಾಗಿ ಸ್ವಲ್ಪ ಮಧ್ಯ ಕಪ್ಪಾಗಿದೆ. ನೀವು ಬರೀ ಗ್ಯಾಸ್ ಮೇಲೆ ಮಾಡೋಂಗಿದ್ರೆ ಕ್ಲೀನಾಗಿ ಸ್ಟೀಲ್ ಹಾಗೆ ಇರುತ್ತೆ. ಇದನ್ನು ಫ್ಲೇಮ್ ದೊಡ್ಡದು ಮಾಡಿಕೊಂಡು ಎಲ್ಲ ಕಡೆ ಕ್ಲೀನಾಗಿ ಸುಡ್ತಾ ಇದ್ದೇನೆ. ಆ್ಯಂಡ್ ಅಕಸ್ಮಾತ್ ವೈರ್ ಗಾಸ್ ಇಲ್ಲ ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಇದನ್ನು ತೆಗೆದುಬಿಟ್ಟು ಈ ಥರ ಡೈರೆಕ್ಟಾಗಿ ನೀವು ಫ್ಲೇಮ್ ಮೇಲೆ ಇಟ್ಕೋಬೋದು, ಚೆನ್ನಾಗಿ ಆಗುತ್ತೆ. ಬಟ್ ಬರ್ನರ್ಗೆ ಟಚ್ ಮಾಡೋಕ್ಕೆ ಹೋಗ್ಬಿಡಿ, ಟಚ್ ಮಾಡಿದ್ರೆ ಒಂಥರ ಬರ್ನರ್ ಎಲ್ಲ ಗಲೀಜಾಗ್ಬಿಡುತ್ತೆ. ಗೊತ್ತಾಗ್ತಿದೆ ನಿಮಗೆ? ಇಲ್ಲೆಲ್ಲ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಕಡೆ 4 ದಿಕ್ಕಲ್ಲೂ ತಿರುಗಿಸ್ಕೊಂಡು ಮೇಲಿಂದ ಕೆಳಗವರೆಗೂ ಕ್ಲೀನಾಗಿ ಕುಕ್ ಆಗಬೇಕದು, ಇಲ್ಲ ಅಂದರೆ ಹಸಿ ವಾಸನೆ ಇರುತ್ತೆ. ಆಮೇಲೆ ನೀವು ತಿನ್ಬೇಕಾದ್ರೂ ಒಂಥರ ಮೆತ್ತಗೆ ಇರುತ್ತದು. ಇದಕ್ಕೆ ಬೇಕಿದ್ರೆ ಚಟ್ನಿ ಥರ ಮಾಡಿಕೊಂಡು ತಿನ್ಬೋದು, ಪುದೀನ ಚಟ್ನಿ ಅಥವಾ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಯಾವುದಾದ್ರೂ, ಇಲ್ಲ ಹಾಗೆ ಸುಮ್ಮನೆ ತಿಂತೀರಾ ಅಂದರೂ ಸಖತ್ ಟೇಸ್ಟಿಯಾಗಿರುತ್ತೆ, ಯಾಕೆಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಬಿದ್ದಿರುತ್ತಲ್ಲ. ಸೊ ಸಖತ್ತಾಗಿ ರೆಡಿ ಆಗಿದೆ. ಆ್ಯಂಡ್ ನಾನೊಂದು ಸ್ವಲ್ಪ ಡಾರ್ಕರ್ ಸೈಡೇ ಮಾಡೋದು, ನೀವು ಬೇಕಿದ್ರೆ ಲೈಟಾಗಿ ಮಾಡ್ಕೋಬೋದು, ಯಾಕೆಂದರೆ ಟೇಸ್ಟ್ ಅದು
ಥರ ಸುಟ್ಟಿದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂಚೂರು ಡಾರ್ಕ್ ಮಾಡ್ತೀನಿ ಅಷ್ಟೇ, ಇಷ್ಟೇ. ಬಟ್ ಇದು ನಿಮಗೆ ಮ್ಯಾಂಡೇಟ್ರಿ ಬೇಕಾಗುತ್ತೆ. ಸ್ಕ್ಯೂರ್ ಇಲ್ಲ ಅಂತಂದರೆ ನಿಮಗೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದರೊಳಗಾದರೆ ನಿಮ್ಗೆ ಇದು ಹಿಡ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಅಂದರೆ ಒಂದು ಹ್ಯಾಂಡಲ್ ಥರ ಕೊಟ್ಟಿದ್ದಾರೆ. ಹ್ಯಾಂಡಲ್ ಇರೋದ್ರಿಂದ ಈಸಿಯಾಗಿ ಇಟ್ಕೊಂಡು ಇದನ್ನು ಮಾಡ್ಬೋದು. ಆ್ಯಂಡ್ ಇದೇ ಸೇಮ್ ಬಾರ್ಬಿಕ್ಯೂನಲ್ಲೂ ತೊಗೊಂಡೋಗಿ ಇಡೋದು ಅಷ್ಟೇ, ಕೆಂಡದ ಮೇಲೆ ಸುಡ್ತೀವಿ. ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ರೆಡಿ ಆಗಿದೆ. ನಾವು ಬರೀ ಮಾಡ್ಕೊಳ್ಳೋದು ವೆಜ್ ಮಾತ್ರನೇ, ಸೊ ಹಾಗಾಗಿ ನಿಮಗೆ ವೆಜಿಟೇಬಲ್ಸ್ ಮಾತ್ರ ತೋರಿಸ್ತೀನಿ. ಇದಲ್ಲದೆ ನೀವು ಆ್ಯಡ್ ಮಾಡ್ಕೋತೀರ ಅಂದರೆ ಪೈನಾಪಲ್ ಆಗಿರ್ಬೋದು, ಅಥವಾ ಬೇಬಿ ಕಾರ್ನ್, ಎಲ್ಲ ಮಶ್ರೂಮ್, ಕಾಲಿಫ್ಲವರ್ ಎಲ್ಲನೂ ಹಾಕೋಬೋದು. ಟೇಸ್ಟ್ ಸಖತ್ತಾಗಿರುತ್ತೆ. ಒಂದ್ಸಲ ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನ ನನಗೆ ಹೇಳಿ. ಬೈ ಚಾನ್ಸ್ ನೀವು ನಾನ್ ವೆಜ್ ಮಾಡ್ತೀರಾ ಅಂದ್ರೆ ಮಾಡ್ಕೋಬೋದು ಅಂತ ಅನ್ಸುತ್ತೆ, ಬಿಕಾಸ್ ನನಗೆ ನಾನ್ ವೆಜ್ ಬಗ್ಗೆ ಎಲ್ಲ ಐಡಿಯಾ ಇಲ್ಲ, ನಾವು ತಿಂದಿರೋದ್ರಿಂದ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನೇನು. ಸೊ ಈ ಥರ ಆಗುತ್ತೆ. ಟೇಸ್ಟ್ ವೈಸ್ ಸೂಪರ್ ಇರುತ್ತೆ. ಆ್ಯಂಡ್ ಮಕ್ಕಳಿಗೆ ಎಸ್ಪೆಷಲಿ ಸಖತ್ ಇಷ್ಟ ಆಗುತ್ತೆ. ಮಾಡಿಕೊಟ್ಟು ಟ್ರೈ ಮಾಡಿ ನೋಡಿ ನೀವುಗಳು ಹೇಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಮಿಸ್ ಮಾಡಬೇಡಿ. ಕೊಮ್ಗಟ್ಟದಿಂದ ಮೇಲೆ ಬಂದರೆ ಇವಾಗ ಒಂದು ಚಿಕ್ಕದ ಅಂಗಡಿ ಇಟ್ಕೊಂಡಿದ್ರು. ಸೊ ಇಲ್ಲಿ ಕೆಲವು ಕಬ್ಬಿಣದ್ದೆಲ್ಲ ಇತ್ತು. ಒಂದು ಈಳ್ಗೆ ಮನೆ ತೊಗೊಂಡೆ, ಮಚ್ಚು, ಆಮೇಲೆ ನಿಮಗೆ ಕಾಯಿ ಕಡಿಗೆ ಕಾಣಿಸ್ತಿದೆಯಲ್ಲ, ಇದೆಲ್ಲನೂ ಇಲ್ಲಿ ಸೇಲ್ ಮಾಡ್ತಾರೆ. ಸ್ವಲ್ಪ ಚಿಕ್ಕ ಅಂಗಡಿ ಬಟ್ ಚೆನ್ನಾಗಿದೆ. ಇದೊಂದು ಪಡ್ಡು ಮನೆ ನೋಡಿದೆ, ಎರ್ಕ ಅದಂತೆ, ಅಂದರೆ ಇದೆಲ್ಲ ಕಬ್ಬಣ ಅಲ್ಲ, ಇದು ಚೆನ್ನಾಗಿ ತುಂಬ ದೊಡ್ಡದಾಗಿದೆ ಅಂತ ನೋಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಿಗೆ ಕೊಡ್ತಾರೆ ಅಂತ ತೊಗೊಂಡೋದ್ಮೇಲೆ ನಿಮ್ಗೆ ಏನೇನು ತೊಗೊಳ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರೋ ಥರ ತುಂಬ ಹಿಂದಿನ ಕಾಲದಲ್ಲಿ ಪ್ರತಿಯೊಂದನ್ನು ಕಬ್ಬಿಣದ್ದನ್ನೇ ಯೂಸ್ ಮಾಡ್ತಾಯಿದ್ದು. ಮಧ್ಯ ಬರ್ತಾ ನಮ್ಮ ಕಾಲದಲ್ಲಿ ನಮಗೆ ಕೆಲಸ ಬೇರೆ ಜಾಸ್ತಿ ಇರುತ್ತೆ, ಬೇಗ ಆಗುವಂಥದ್ದು ಬೇಕು ಅಂತ ಎಲ್ಲ ನಾನ್ ಸ್ಟಿಕ್ ಆಗಿರ್ಬೋದು ಈ ಥರದಕ್ಕೆ ಶಿಫ್ಟ್ ಆದ್ವಿ. ಆದರೆ ಮತ್ತೆ ಅವಾಗ ಯಾವುದೋ ಅವೆಲ್ಲ ಅನ್ಹೆಲ್ತಿ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಮತ್ತೆ ಎಲ್ಲ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಹಾಗೆ ಹಳೆಯದಕ್ಕೆ ಎಲ್ಲ ವಾಪಸ್ ಬರ್ತಾ ಇದ್ದೀವಿ. ಸೊ ನಾನು ಕೆಲವು ಕಬ್ಬಿಣದನ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇದೆಲ್ಲ ನಮ್ಮ ಮನೇಲಿ ಇದೆ, ಅದು ಅರಿಯೋದಾಗಲಿ ಅಥವಾ ಕುಟ್ಟೋದಾಗಲಿ ಅವೆಲ್ಲ ಇದೆ. ಸೊ ಅವೆಲ್ಲ ಏನೂ ತೊಗೊಳ್ಳಿಲ್ಲ, ನಿಮಗೂ ತೋರಿಸ್ತೀನಿ ನಾನು ಮನೆಗೆ ಏನೇನು ತೊಗೊಂಡು ಬಂದೆ ಅಂತ ಪರ್ಚೇಸ್ ಮಾಡಿಕೊಂಡು. ಸೊ ಸುಮಾರು ದಿವಸ ನಾನು ನಮ್ಮ ಮನೆ ಹತ್ರ ಓಡಾಡಬೇಕಾದ್ರೆ ಒಂದು ಚಿಕ್ಕ ಅಂಗಡಿ ಇದ್ದಾರೆ, ಪೆಟ್ಟಿಗೆ ಅಂಗಡಿ ಅಂತೀವಲ್ಲ ಆ ಥರದ್ರಲ್ಲಿ ಸಾಕಷ್ಟು ಕಬ್ಬಿಣದ ಐಟಮ್ಸ್ಗಳನ್ನ ಇಟ್ಕೊಂಡಿದ್ರು. ಅಂದರೆ ಇದು ಮಚ್ಚಾಗಿರ್ಬೋದು ಅಥವಾ ಕಾಯಿ ಸುಲಿಯೋದು, ಬಾಂಡ್ಲೆಗಳು ಎಲ್ಲನೂ ಇತ್ತು. ಆ್ಯಂಡ್ ನಿಮ್ಗಳಿಗೆ ತೋರಿಸ್ದೆ ಏನೇನು ಥರದ್ದು ಇಟ್ಕೊಂಡು ಯಾರಿದೆ. ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಬಂದೆ. ನಾನು ಆ್ಯಕ್ಚುಲಿ ಒಂದು ಮನೆಗೆ ಒಂದು ಮಚ್ಚು ಬೇಕಿತ್ತು, ಅಂದರೆ ಇಲ್ಲೊಂದು ಕಡೆ ಒಂದು ಮರ ಕಟ್ ಮಾಡಬೇಕಿತ್ತು ಅಂತ ಮಚ್ಚು ಬೇಕಿತ್ತು ತೊಗೊಂಬರೋಕ್ಕೆ ಅಂತ ಅಲ್ಲಿಗೆ ಹೋಗಿದ್ವಿ. ಸೊ ಅದು ತೊಗೊಂಡ್ಮೇಲೆ ಸುಮ್ಮನೆ ಬರ್ತೀವ ಅಂಗಡಿಗಳಿಗೆ ಅಂತ ಹೋದ್ಮೇಲೆ ಸೊ ಕೆಲವು ಅಡುಗೆ ಮನೆಗೆ ಬೇಕಾಗಿರುವಂಥ ಸಾಮಾನುಗಳನ್ನ ತೊಗೊಂಡು ಬಂದೆ. ನಿಮ್ಗಳಿಗೂ ತೋರಿಸಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಅಡುಗೆ ಮನೆಯದನ್ನು ಯೂಶ್ವಲಿ ಎಲ್ಲ ಹೆಂಗಸ್ರಿಗೂ ಇಷ್ಟ ಅನ್ನೋಕ್ಕಿಂತ ಅನುಕೂಲ ಇರುತ್ತೆ ಅನ್ನೋದು ನನಗೆ ಅನ್ನಿಸ್ತು. ಸೊ ಫಸ್ಟು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಈಳ್ಗೆ ಮನೆ ಇರಲಿಲ್ಲ. ಸೊ ಯಾವಾಗ್ಲೂ ಚಾಕುಲೆ ಕಟ್ ಮಾಡ್ತಾ ಇದ್ದೆ. ಬಟ್ ಮನೆಯಲ್ಲಿ ಒಂದು ಈಳ್ಗೆ ಮನೆ ಇದ್ದರೆ ಬೆಸ್ಟ್. ಯಾಕಂದರೆ ಅಕಸ್ಮಾತ್ ಒಟ್ಟಿಗೆ ಅಡುಗೆ ಮಾಡ್ತೀವಿ ಅಥವಾ ಜಾಸ್ತಿ ತರಕಾರಿಗಳನ್ನ ಕಟ್ ಮಾಡಬೇಕು ಅಂದಾಗ ಅಥವಾ 2-3 ಜನ ಇದ್ದಾಗ ಕಟ್ ಮಾಡಬೇಕು ಅಂದರೆ ಎಲ್ಲರೂ ಲೈನಲ್ಲಿ ನಿಂತ್ಕೊಂಡು ಚಾಕುಲ್ ಕಟ್ ಮಾಡೋದು ಸರಿ ಹೋಗಲ್ಲ ಅಂತ ಒಂದು ಈಳ್ಗೆ ಮನೆನ ತೊಗೊಂಡು ಬಂದೆ. ಆ್ಯಕ್ಚುಲಿ ನೀವು ನೋಡಿದರೆ ಮುಂದ್ಗಡೆ ಒಂದು ಸ್ಟೋರ್ ಮಾಡೋಕ್ಕೆ ಕೂಡ ಜಾಗ ಇರೋ ಥರದ್ದು ಬರುತ್ತೆ. ನಂಗೆ ಅದು ತುಂಬ ದೊಡ್ಡದು ಅನ್ನಿಸ್ತು ಅಂತ ಇದನ್ನು ತೊಗೊಂಡು ಬಂದೆ. ಇದಕ್ಕೆ ಎಷ್ಟು ಮೋಸ್ಟ್ಲಿ ನನಗೆ ಅನಿಸೋ ಪ್ರಕಾರ 120, 120, 130 ಕೊಟ್ಟೆ. ಆಮೇಲೆ ಇನ್ನೊಂದೇನು ಅಂತಂದರೆ ಅವರು ಅಂಗಡಿ ಸುಮಾರು ದಿವಸ ಇಟ್ಕೊಂಡೇ ಇದ್ದಾರೆ, ಅಂದರೆ ವರ್ಷಗಳೇ ಆಗಿರ್ಬೋದು ಅನಿಸುತ್ತೆ. ಹಾಗಾಗಿ ಇದು ಹಾಳಾಗೋಗುತ್ತೆ, ಅವೆಲ್ಲ ಏನೂ ಪ್ರಾಬ್ಲಮ್ ಇರಲ್ಲ. ಅಕಸ್ಮಾತ್ ಹತ್ರ ಆದರೆ ಒಂದು ಸ್ವಲ್ಪ ಸ್ಕ್ರೂ ಲೂಸ್ ಆಗ್ಬೋದು ಅಷ್ಟೇ, ಇನ್ನೇನು ಹಾಳಾಗಲ್ಲ ಅಂತ ಅವ್ರು ಅಂದರೆ ವುಡ್ಡೆಲ್ಲ ಚೆನ್ನಾಗಿದೆ ಅಂತ. ಸೊ ಫಸ್ಟು ತೊಗೊಂಡು ಬಂದಿದ್ದು ಒಂದು ಈಳ್ಗೆ ಮನೆ, 120 ರೂಪಾಯಿ. ಆ್ಯಂಡ್ ಇದು ಯಾವುದನ್ನು ಬಾರ್ಗೇನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಕಬ್ಬಣ ಅಲ್ವಾ. ಸೊ ಕಬ್ಬಣ ಎಲ್ಲ ಫ್ರೀಯಾಗಿ ಇಸ್ಕೊಳ್ಳೋದು, ಬಾರ್ಗೇನ್ ಮಾಡೋದು ಅದೆಲ್ಲ ಥರ ಮಾಡಬಾರ್ದು ಅಂತಾರೆ ಅಂತ ನಾನು ಯಾವುದನ್ನು ಬಾರ್ಗೇನ್ ಮಾಡಿಲ್ಲ. ಅವ್ರು ಎಷ್ಟು ಹೇಳಿದ್ರು ಅಷ್ಟು ಕೊಟ್ಟು ತೊಗೊಂಡು ಬಂದೆ. ಫಸ್ಟ್ ತೋರಿಸ್ತಿರೋದು ಈ ಥರ ಒಂದು ಚಿಕ್ಕದು ಈಳ್ಗೆ ಮನೆ, ಹಾಗೆ ಅದ್ರ ಜೊತೆ ಇದೊಂದು ಬಾಂಡ್ಲೆ ತೊಗೊಂಡು ಬಂದೆ. ಇದ್ರಿಗೆ ಆ್ಯಕ್ಚುಲಿ ಪಲ್ಯಗಳು ಮಾಡ್ಕೋಬೋದು. ಕಬ್ಬಣ ಚೆನ್ನಾಗಿರುವಂಥ ಕಬ್ಬಣ ಭಾರ ಇದೆ. ಹಾಗೆ ಕೂದಲಿಗೆ ಎಣ್ಣೆ ಹಚ್ಕೋಬೇಕಾದ್ರೆ ಎಣ್ಣೆ ಕಾಯಿಸ್ಕೋತಾರಲ್ಲ, ಅದಕ್ಕೆ ಕಬ್ಬಣ ತುಂಬ ಒಳ್ಳೇದು ಅಂತಾರೆ. ಅದಕ್ಕೆ ಕೂದಲು ಸ್ವಲ್ಪ ಕಪ್ ಮೇಲೆ ಬರುತ್ತೆ ಅಂತ, ಎಲ್ಲದಕ್ಕೂ ಆಗುತ್ತೆ ಅಂತ ಒಂದು ಬಾಂಡ್ಲೆ ತೊಗೊಂಡ್ರೆ ಇದೆಲ್ಲ ಕರೆಕ್ಟಾಗಿ ಸೀಸನಿಂಗ್ ಮಾಡಬೇಕು. ಅವರು ಕ್ಲೀನಾಗಿ ಹೇಳಿದ್ರು ಏನು ಮಾಡಬೇಕು ಅಂತ. ಅಂದರೆ ತೊಳೆಯೋಕ್ಕೆಲ್ಲ ನಾರ್ಮಲಾಗಿ ಒಂದ್ಸಲ ಸೋಪ್ ಹಾಕಿ ತೊಳೆದ್ಬಿಡಿ. ಅದಾದಮೇಲೆ ಎಣ್ಣೆನ ಒಂದ್ಸಲ ಹಚ್ಬಿಟ್ಟು ತೊಳಿರಿ. ಅದಾದಮೇಲೆ ಇನ್ನೊಂದ್ಸಲ ಎಣ್ಣೆ ಹಚ್ಚಿದ್ರೆ ನಿಮಗೆ ಮೇಲ್ಗಡೆ ಏನಾದರೂ ಗ್ರೀಸ್ ಆಗಿರ್ಬೋದು ಅಥವಾ ಅವೆಲ್ಲ ಹಾಕಿರ್ತಾರಲ್ಲ, ಇದೆಲ್ಲ ವೆಲ್ಡ್ ಮಾಡೋಕ್ಕೆಲ್ಲ ಅದೆಲ್ಲ ಕ್ಲೀನಾಗಿ ಆಚೆ ಬಂದುಬಿಡುತ್ತೆ. ಆಮೇಲೆ ನೀವು ಪಾಡಿಗೆ ನೀವು ಬಾಂಡ್ಲೆನ ನಾರ್ಮಲಾಗಿ ಗ್ಯಾಸ್ ಮೇಲೆ ಇಟ್ಕೊಂಡು ಯೂಸ್ ಮಾಡ್ಕೊಂಡು ತೊಳೆದಿಡ್ಬೋದು ಅಂತ ಅಂದರು. ಸೊ ಹಾಗಾಗಿ ತೊಗೊಂಡು ಬಂದೆ. ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ.
400 ರೂಪಾಯೋ ಏನೋ ಕೊಟ್ಟೆ, 350 400 ಕೊಟ್ಟೆ ಈ ಬಾಂಡ್ಲೆಗೆ. ಅದವ್ರು ಒಟ್ಟಿಗೆ ಬಿಲ್ ಮಾಡಿಬಿಟ್ರಲ್ಲ, ನನಗೆ ಸಿಂಗಲ್ ಮರ್ತೋಗ್ಬಿಟ್ಟಿದೆ. ಇದಾದಮೇಲೆ ಇದು ಆ್ಯಕ್ಚುಲಿ ನಂಗೆ ಐಡಿಯಾ ಇರಲಿಲ್ಲ ತೊಗೊಳೋಕ್ಕೆ. ಅವರು ಯಾರೋ ತೊಗೊತಾ ಇದ್ರು, ಅದಕ್ಕೆ ನೋಡೋಣ ಅಂತ ಅನ್ನಿಸ್ತು ಅಂತ ತೊಗೊಂಡು ಬಂದೆ. ಇದು ಅರ್ಕ ಅಂತ ಏನೋ ಅಂದರು. ಅಂದರೆ ಕಬ್ಬಣ ಅಲ್ಲ, ಕಬ್ಬಣ ಥರದೇ ಅರ್ಕ ಅಂತ ಬರುತ್ತಂತೆ. ಅದರಿಂದ ಮಾಡಿರೋದು ತುಂಬ ಭಾರ ಇದೆ. ಆ್ಯಂಡ್ ನೀವು ನೋಡೋ ಸ್ವಲ್ಪ ಲೈಕ್ ರಸ್ಟ್ ಹಿಡಿಯೋಕೆ, ಯಾಕೆಂದರೆ ಅದು ಯೂಸೇ ಮಾಡಿಲ್ವಲ್ಲ, ಹಾಗಾಗಿ ರಸ್ಟ್ ಹಿಡಿದೇ ಇಟ್ಟಿದ್ದೆ. ಅವ್ರು ಸುಮ್ಮನೆ ಇಟ್ಬಿಟ್ಟಿರ್ತಾರೆ ಬಿಸಿಲು ಮಳೆ ಗಾಳಿಗೆಲ್ಲ ಅಂತ, ರಸ್ಟ್ ಹಿಡಿತರಾಗಿದೆ. ಇದು ಪಡ್ಡು ಮಾಡ್ತಾರಲ್ಲ ಅದರದ್ದು ಮಳೆ. ಯೂಶಲಿ ನಾನು ನಾನ್ ಸ್ಟಿಕ್ ಇಟ್ಕೊಂಡಿದ್ದೆ, ಈ ನಡುವೆ ಎಲ್ಲ ನಾನ್ ಸ್ಟಿಕ್ಗಳು ಬಿಸಾಕ್ಬಿಟ್ಟಿದ್ದೀನಿ. ನಾನ್ ಸ್ಟಿಕ್ 99% ಬಿಸಾಕ್ಬಿಟ್ಟಿದ್ದೀನಿ, ಒಂದೂ ಇಲ್ಲ. ಇದನ್ನು ತೊಗೊಂಡು ಬಂದೆ. ಆಮೇಲೆ ನೀವು ಸೈಜ್ ನೋಡಿದ್ರೆ ಈ ಪಡ್ಡುದು ಗೊತ್ತಾಗ್ತಿರ್ಬೋದು ಅನ್ಕೋತೀನಿ ವಿಡಿಯೋನಲ್ಲಿ, ಇಷ್ಟಿಷ್ಟು ಅಗಲವಾಗಿದೆ. ನಾವು ನಾನ್ ಸ್ಟಿಕ್ ಇಟ್ಕೊಂಡ್ರೆ ಇಟ್ಟಿಟೇ ಆಗುತ್ತೆ, ಒಳ್ಳೆ ಚಿಕ್ಕ ಮಕ್ಳು ತಿಂದಂಗೆ ಇರುತ್ತೆ, ಸರಿ ಹೋಗಲ್ಲ ಅಂದ್ಬಿಟ್ಟು ದೊಡ್ಡದು ತೊಗೊಂಬಂದೆ. ಆ್ಯಂಡ್ ಇದನ್ನು ಅವರು ವಾಶ್ ಮಾಡೋಕ್ಕೆ 3 ಸಲ ಇದಕ್ಕೆ ಎಣ್ಣೆ ಹಚ್ಚಿ ತೊಳಿಬೇಕಂತೆ. ಅದಾದಮೇಲೆ ಒಂದು ರಾತ್ರಿ ಎಣ್ಣೆ ಹಚ್ಬಿಟ್ಟು ಬಿಡಬೇಕಂತೆ. ಸೊ ಇಷ್ಟು ಸೀಸನಿಂಗ್ ಮಾಡಿದ್ರೆ ಇದು ರೆಡಿ ಆಗುತ್ತೆ ಅಂತ ಅಂದರು. ಸೊ ಈ ಥರ ಇದೆ. ಇವಾಗ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಎಷ್ಟೆಷ್ಟು ಅಗಲ ಬರುತ್ತೆ ಅಂತ. ಆಮೇಲೆ ಕೇಳಿದೆ ಇದನ್ನು ಗ್ಯಾಸ್ ಮೇಲೆಲ್ಲ ಇಟ್ಕೊಂಡು ಯೂಸ್ ಮಾಡ್ಕೋಬೋದಾ ಅಂತ. ಅವ್ರು ಇದೆಲ್ಲ ನೀವು ಗ್ಯಾಸ್ ಮೇಲೆ ಇಟ್ಕೋಬೋದು, ಏನು ಪ್ರಾಬ್ಲಮ್ ಏನಾಗಲ್ಲ ಅಂತ ಅಂದರು ಅಂತ. ಇದನ್ನು ತೊಗೊಂಡು ಬಂದೆ. ಆ್ಯಂಡ್ ಇದಕ್ಕೆ 450-500 ರೂಪಾಯಿ ಕೊಟ್ಟೆ. ತುಂಬ ಚೆನ್ನಾಗಿದೆ. ಸೊ ಏನಕ್ಕೆ ತೋರಿಸಿದ್ದೀನಿ ಅಂದರೆ, ಬೇಕಾದ್ರೆ ಅಂಗಡಿದು ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವುಗಳು ಇಷ್ಟ ಆದರೆ ಆ್ಯಕ್ಚುಲಿ ತೊಗೊಂಡು ಹೋಗ್ಬೋದು. ಏನಾಗುತ್ತೆ ಅಂತಂದರೆ, ಕೆಲವು ಸಲ ಈ ರೋಡ್ ಮೇಲೆ ಅಥವಾ ಎಲ್ಲರೂ ಒಂದು ಕಡೆ ವ್ಯಾನ್ನಲ್ಲಿ ಎಲ್ಲ ಮಾರ್ತಿರ್ತಾರೆ ಈ ಥರದ್ದು, ನೀವುಗಳು ನೋಡಿದ್ರೆ. ಬಟ್ ಅದು ಎಷ್ಟರ ಮಟ್ಟಿಗೆ ಪ್ಯೂರ್ ಆಗಿರುತ್ತೆ, ಅಂದರೆ ಪ್ಯೂರ್ ಕಬ್ಬಣನ ಅದು ಅನ್ನೋದು ನಮಗೆ ಗೊತ್ತಿರಲ್ಲ. ಈ ಥರ ಅಂಗಡಿಗಳಾದರೆ ಅವ್ರು ಅಲ್ಲೇ ಇರ್ತಾರಲ್ವಾ, ಸೊ ಈಸಿಲಿ ಕ್ವೆಶ್ಚನಬಲ್, ಇದು ಅದಲ್ಲ ಇದಲ್ಲ ಅಂತ ಹೇಳ್ಬೋದು ಅಂತ ಥರ ಧೈರ್ಯವಾಗಿ ತೊಗೊಂಡ್ಬಿಟ್ಟಿದೆ. ಇದ್ರ ಜೊತೆ ಒಂದು ದೊಡ್ಡದು ಶಾರ್ಪಾಗಿರೋಂಥ ಒಂದು ಮಚ್ಚ ಬೇಕಿತ್ತು ಅಂತ ಅದನ್ನು ತೊಗೊಂಡು ಬಂದ್ವಿ. ಮಚ್ಚಿಗೆ 700 ರೂಪಾಯಿ ನಾವು ಕೊಟ್ಟೆ. ಸೊ ಇವಿಷ್ಟು ಸೇರಿ ಆಗಿದ್ದು 1800 ಆಯಿತು. ಮೋಸ್ಟ್ಲಿ 1850 ಆಯಿತು. ಅವ್ರು ಎಷ್ಟು ಹೇಳಿದ್ರೆ 1 ರೂಪಾಯಿಯೂ ಕಮ್ಮಿ ಮಾಡ್ದಂಗೆ ಅಷ್ಟನ್ನು ಕೊಟ್ಟು ಬಂದೆ. ನಿಮ್ಗಳಿಗೆ ಏನು ಅನ್ಸುತ್ತೆ, ಈ ಥರ ಕಬ್ಬಣದೆಲ್ಲ ಮೇಂಟೈನ್ ಮಾಡೋದು ಕಷ್ಟನಾ ಅನ್ನೋದನ್ನ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಏಕೆಂದರೆ ಈ ನಡುವೆ ಏನಾಗ್ತಿದೆ ಅಂದರೆ, ಎಲ್ಲ ಹಳೇದು ಏನೇನಿದೆಯೋ ಮತ್ತೆ ಎಲ್ಲ ವಾಪಸ್ ಬರ್ತಾ ಇದೀವಿ ಹಳೇದಕ್ಕೆ. ಸ್ವಲ್ಪ ದಿನ ಮಾತ್ರ ಏನೋ ಹೊಸದಾಗಿ ಬಂತು ಅಂತ ಯೂಸ್ ಮಾಡ್ತಿರ್ತೀವಿ. ಆಮೇಲೆ ಅದರದ್ದೆಲ್ಲ ಡಿಸ್ಅಡ್ವಾಂಟೇಜಸ್ಸೇ ಗೊತ್ತಾಗಕ್ಕೆ ಶುರುವಾದಾಗ ಮತ್ತೆ ಎಲ್ಲ ಹಳೇದಕ್ಕೆ ಬರ್ತೀವಿ. ಸ್ಟೀಲ್ ಪಾತ್ರೆ, ಆಮೇಲೆ ಕಬ್ಬಣ, ಈ ಥರದಕ್ಕೆ ಎಲ್ಲ ಮತ್ತೆ ವಾಪಸ್ ಬರ್ತಾ ಇದೀವಿ. ಸೊ ಹಳೇದು ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ, ಜನ್ರೇಷನ್ಸ್ ಹೋಗ್ತಾ. ಸೊ ಇಷ್ಟು ನಮ್ಮ ಆ್ಯಕ್ಚುಲಿ ಕಬ್ಬಣದ ಶಾಪಿಂಗ್ ಆಗಿತ್ತು ಅಡುಗೆ ಮನೆಗೆ ಅಂತ. ಇಷ್ಟು ತೊಗೊಂಡು ಬಂದೆ. ನಿಮ್ಗೆ ಏನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದಿರ ಮಿಸ್ ಮಾಡಿಬಿಡಿ. ಸ್ವರ ಮಾಧ್ಯಮ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸ್ವರ ಮಾಧ್ಯಮ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.